ಓಕೆ ಸ್ಟೂಡೆಂಟ್ಸ್, ಈಗ ನಾವು ಸೈನ್ಸಿನ MCQ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನು ನೋಡುವ. ನಾವು ಚಾಪ್ಟರ್ ವೈಸ್ ಹೋಗುವ. ಅಂದರೆ ಈಗ ಫಸ್ಟ್ ಆಸಿಡ್ ಬೇಸ್ ಸಾಲ್ಟ್ಸ್ ತಗೊಂಡು ನೆಕ್ಸ್ಟ್ ಚಾಪ್ಟರ್ ಅನ್ನು ಕಂಟಿನ್ಯೂ ಮಾಡ್ತಾ ಹೋಗುವ. ಈಗ ಆಸಿಡ್ ಬೇಸ್ ಸಾಲ್ಟ್ಸ್ ಇಂದ 25 ಕ್ವೆಶನ್ ಅಷ್ಟು ಇಂಪಾರ್ಟೆಂಟ್ ಕ್ವೆಶನ್ ಅನ್ನು ಮಾಡ್ತೇನೆ. ಈಗ ನೋಡುವ ಫಸ್ಟ್ ಕ್ವೆಶನ್ಸ್ ಎಲ್ಲ ನಿಮ್ಮ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. What happens when a solution of acid is mixed with the solution of base in a test tube? ಈಗ ಏನು ಕೇಳಿದ್ದಾರೆ, ಆಸಿಡ್ ಅನ್ನು ಬೇಸ್ ಒಟ್ಟಿಗೆ ಮಿಕ್ಸ್ ಮಾಡಿದಾಗ ಏನಾಗ್ತದೆ? ವೆರಿ ಈಸಿ ಕ್ವೆಶನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಆಸಿಡ್ ಮತ್ತೆ ಬೇಸ್ ಕಂಬೈನ್ ಆದಾಗ ಏನಾಗ್ತದೆ? ಸಾಲ್ಟ್ ಪ್ಲಸ್ ವಾಟರ್. ಆಸಿಡ್ ಮತ್ತೆ ಬೇಸ್ ಕಂಬೈನ್ ಆದಾಗ ಏನಾಗ್ತದೆ? ಸಾಲ್ಟ್ ಪ್ಲಸ್ ವಾಟರ್. ಈಗ ವಿತ್ ದ ಅಮೌಂಟ್ ಆಫ್ ಲಿಟಲ್ ಬಿಟ್ ಆಫ್ ಹೀಟ್, ಸ್ವಲ್ಪ ಹೀಟ್ ಜನರೇಟ್ ಆಗ್ತದೆ. ಸೊ ಈಗ ಆಪ್ಷನ್ಸ್ ಅಲ್ಲಿ ಚೆಕ್ ಮಾಡಬೇಕಿದ್ರೆ, ಟೆಂಪರೇಚರ್ ಆಫ್ ದ ಸೊಲ್ಯೂಷನ್ ಡಿಕ್ರೀಸಸ್, ಟೆಂಪರೇಚರ್ ಆಫ್ ದ ಸೊಲ್ಯೂಷನ್ ಇನ್ಕ್ರೀಸಸ್. ಹೌದು, ಟೆಂಪರೇಚರ್ ಸ್ವಲ್ಪ ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್, temperature of the solution remains the same. illa salt formation takes place. So the option should be second and fourth one. So it is D, option D. ಈಗ next question, what happens when hydrogen gas is prepared on a humid day? The gas is usually passed through the guard tube containing calcium chloride. Role of calcium chloride taken in the guard tube is 2. ಈಗ ಏನು ಹೇಳಿದ್ದಾರೆ, ಒಂದು ಗಾರ್ಡ್ ಟ್ಯೂಬ್ ಇದೆ, ಅದರಲ್ಲಿ ನಾವು ಏನು ಮಾಡ್ತೇವೆ? ಹೈಡ್ರೋಜನ್ ಮತ್ತು ಕ್ಲೋರಿನ್ ಅನ್ನು ಕಂಬೈನ್ ಮಾಡ್ತೇವೆ. ಸೊ ಏನಾಗ್ತದೆ ಅದರಲ್ಲಿ? ಪ್ರೆಸೆನ್ಸ್ ಆಫ್ CaCl2. ಈ CaCl2 ನ ರೋಲ್ ಏನಂತ ಕೇಳಿದ್ದಾರೆ. ಸೊ ದಿಸ್ ಫಾರ್ಮ್ಸ್ HCl ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್. ಇಲ್ಲಿ ಕೇಳಿದ ಕ್ವಶನ್ ಏನಂದ್ರೆ, ವಾಟ್ ಈಸ್ ದ ರೋಲ್ ಆಫ್ ದಿಸ್ ಕ್ಯಾಲ್ಸಿಯಂ ಕ್ಲೋರೈಡ್? ರಿಮೆಂಬರ್, ಕ್ಯಾಲ್ಸಿಯಂ ಕ್ಲೋರೈಡ್ ಈಸ್ ಅ ಅಬ್ಸಾರ್ಬೆಂಟ್ ಅಂದ್ರೆ ಇದು ಮಾಯಿಶ್ಚರ್ ಅನ್ನು ಅಬ್ಸಾರ್ಬ್ ಮಾಡ್ತದಂತ. ಇಟ್ ಅಬ್ಸಾರ್ಬ್ಸ್ ಮಾಯಿಶ್ಚರ್. Okay, the role of calcium chloride is to absorb the moisture from the gas. Okay, option is C, absorbs moisture from the gas. Next question, which one of the following salt does not contain water of crystallization? ಅಂದ್ರೆ ಏನು? ಇಟ್ ಒಂದು ಮಾಲಿಕ್ಯೂಲ್ ಉಂಟು. Okay, it has a content of water. ಬೇಕಿದ್ರೆ ಆಪ್ಷನ್ಸ್ ಚೆಕ್ ಮಾಡುವ. ಬ್ಲೂ ವಿಟ್ರಿಯಾಲ್ ಅಂದ್ರೆ ಏನು? CuSO4 5H2O. ನೆಕ್ಸ್ಟ್ ಇಸ್ ಬೇಕಿಂಗ್ ಸೋಡಾ in a chemical formula NaHCO3, sodium hydrogen carbonate. ಮತ್ತೆ ನೆಕ್ಸ್ಟ್ ಆಪ್ಷನ್ ವಾಷಿಂಗ್ ಸೋಡಾ, ಅದರ ಕೆಮಿಕಲ್ ಫಾರ್ಮುಲಾ Na2CO3 10H2O. ನೆಕ್ಸ್ಟ್ gypsum,
CaSO4 2H2O. ಇದರಲ್ಲಿ ಈ ಆಪ್ಷನ್ಸ್ ಅಲ್ಲಿ ಯಾವ ಫಾರ್ಮುಲಾದಲ್ಲಿ H2O ಇಲ್ಲ ಅಂದರೆ ವಾಟರ್ ಕಂಟೆಂಟ್ ಇಲ್ಲ, ಅದುವೇ ಇಲ್ಲಿಯ ಆನ್ಸರ್. ಸೊ ಯಾವುದ್ರಲ್ಲಿಲ್ಲ, ಬೇಕಿಂಗ್ ಸೋಡಾ NaHCO3 ಆ ಒಂದೇ ಕೆಮಿಕಲ್ ಫಾರ್ಮುಲಾದಲ್ಲಿ ವಾಟರ್ ಕಂಟೆಂಟ್ ಇಲ್ಲ. ಇಟ್ ಈಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ನಾವು ಹೀಟ್ ಮಾಡುವಾಗ ಅದು ವಾಟರ್ ಲಾಸ್ ಆಗ್ತದೆ. ಈಗ ಇಲ್ಲಿ ಬೇಕಿಂಗ್ ಸೋಡಾ ಅದರಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಲ್ಲ, ಡಸ್ ನಾಟ್ ಕಂಟೈನ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ನೆಕ್ಸ್ಟ್, fourth question. In terms of acid strength, which one of the following is the correct increasing order? Acid strength ಅಂದರೆ ಆಸಿಡಿನ ಪವರ್. ಈಗ ಅದನ್ನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಸೆಟ್ ಮಾಡಬೇಕಂತ. ಈಗ ಆಪ್ಷನ್ಸ್ ಯಾವುದಾಗಿರ್ಬೋದು, ವಾಟರ್, ಅಸಿಟಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್. ಕರೆಕ್ಟ್ ಆಗ್ತದೆ. ವಾಟರ್, ಅಸಿಟಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್. ಇದು ನ್ಯೂಟ್ರಲ್ ಸೊಲ್ಯೂಷನ್, ಇದು ಲೈಟ್ ಆಸಿಡ್, ಇದು ಸ್ಟ್ರಾಂಗ್ ಆಸಿಡ್. It is in the form of increasing order. So option is A. Okay, next question. What is formed when zinc reacts with sodium hydroxide? Sodium hydroxide. Zinc reacts with sodium hydroxide. Sodium hydroxide, NaOH. ಏನಾಗ್ತದೆ? ಸಾಲ್ಟ್ ಪ್ಲಸ್ ಹೈಡ್ರೋಜನ್. ಸಾಲ್ಟ್ ಅಲ್ಲಿ Na2ZnO2 ಪ್ಲಸ್ H2, ಹೈಡ್ರೋಜನ್ ಗ್ಯಾಸ್. ಇದು ಸೋಡಿಯಂ ಜಿಂಕೇಟ್. Option is B, sodium zincate and hydrogen gas. Next question. Tomato is a natural source of which acid? ಇದಕ್ಕೆ ಆಪ್ಷನ್ ಏನು? ಇದು ಈಸಿಯಾಗಿ ಫೈಂಡ್ ಮಾಡ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಟೇಬಲೇ ಇದೆ ಈ ಟೈಪ್. ಇದು ಆಸಿಡ್, ನ್ಯಾಚುರಲ್ ಆಸಿಡ್ ಮತ್ತು ಅದರ ಕಂಟೆಂಟ್ ಯಾವುದರಲ್ಲಿ ಇರ್ತದಂತ. ಇದರಲ್ಲಿ ಆಪ್ಷನ್ ಡಿ, ಆಕ್ಸಾಲಿಕ್ ಆಸಿಡ್. ಈಗ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ಬೋದು. ಆ ಚಾರ್ಟನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ, ಇದನ್ನು ಸ್ಕ್ರೀನ್ಶಾಟ್ ಕೂಡ ತೆಗಿಬೋದು ನಿಮಗೆ. ನೆಕ್ಸ್ಟ್ ಕ್ವಶನ್. ಬ್ರೈನ್ ಈಸ್ ಆ್ಯನ್ ಏನು? ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಲ್ಲಿ ಇದು ಬರ್ತದೆ. ಬ್ರೈನ್ ಅಂದರೆ ಇಟ್ ಈಸ್ aqueous solution of NaCl, sodium chloride. Aqueous solution of sodium chloride. The option is C, aqueous solution of sodium chloride. Okay, next question, 8th one. ಈ ಟೈಪ್ ಇದು ಕ್ವೆಶನ್ಸ್ ಕಂಟಿನ್ಯೂಸ್ಲಿ ರಿಪೀಟ್ ಆಗಿರ್ತದೆ. ಅದಕ್ಕೋಸ್ಕರ ನೀವು ಕೆಮಿಕಲ್ ಫಾರ್ಮುಲಾ ಯಾವುದೆಲ್ಲ ಬರ್ತದೆ ಅದನ್ನೆಲ್ಲ ಕಲಿಬೇಕು. ಈ ಅಪ್ಲಿಕೇಶನ್ ಟೈಪಲ್ಲಿ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಆದಮೇಲೆ ಯಾವುದು ಬ್ಲೀಚಿಂಗ್ ಪೌಡರ್, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ ಇದೆಲ್ಲ ಫಾರ್ಮೇಷನ್ ಆಗ್ತದೆ. ಅದನ್ನು ಕರೆಕ್ಟ್ ತರವಾಗಿ ಫಾರ್ಮುಲಾ ಎಲ್ಲ ಕಲಿಬೇಕು. ಜಿಪ್ಸಮ್ ಆಗಿರ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು, ಅದೆಲ್ಲ ಕೆಮಿಕಲ್ ಫಾರ್ಮುಲಾವನ್ನು ಬೈ ಹಾರ್ಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಕೊಟ್ಟಿದ್ದಾರೆ Na2CO3 10H2O. ಯಾವುದರ ಕೆಮಿಕಲ್ ಫಾರ್ಮುಲಾ ಅಂತ? ಇಟ್ ಈಸ್ ವಾಷಿಂಗ್ ಸೋಡಾ. Na2CO3 10H2O. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಎಲ್ಲ ರಿಲೇಟೆಡ್ ಲಿಂಕ್ಸ್ ಇದು. ಬೇಕಿಂಗ್ ಸೋಡಾ NaHCO3, ಬೇಕಿಂಗ್ ಸೋಡಾ CaOCl2, ಟಾರ್ಟಾರಿಕ್ ಆಸಿಡ್ C4H6O6. ಇದು ಇಲ್ಲ ನಿಮಗೆ, ಆದರೆ ಸಹ ನಾನು ಬರ್ತಿದ್ದೇನೆ. ಟಾರ್ಟಾರಿಕ್ ಆಸಿಡ್ C4H6O6. ಈಗ ನೆಕ್ಸ್ಟ್ ಕ್ವೆಶನ್.
ವಾಟ್ ಟೆಂಪರೇಚರ್ ಈಸ್ ಜಿಪ್ಸಮ್ ಹೀಟೆಡ್ ಟು ಫಾರ್ಮ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಈಗ ಇದು ಜಿಪ್ಸಮ್. At what temperature it is heated? 373 Kelvin to form plaster of Paris, POP. ಈಗ ಆಪ್ಷನ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ದಾರೆ. ಏನು ಮಾಡ್ತೀರಾ, ಈ ಫಾರ್ಮುಲಾ ನಿಮಗೆ ಗೊತ್ತೇ ಗೊತ್ತು. ಕೆಲ್ವಿನ್ ಈಸ್ ಈಕ್ವಲ್ ಟು ಟಿ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಕೆಲ್ವಿನ್. ಈಗ ಕೆಲ್ವಿನ್ ನಿಮಗೆ ಗೊತ್ತುಂಟು. ಟೆಂಪರೇಚರ್ ಎಷ್ಟು, ಇದಕ್ಕೆ ಆ್ಯಡ್ ಮಾಡಿದರೆ 373 ಬರ್ತದೆ. 100 ಪ್ಲಸ್ 373 ಕೆಲ್ವಿನ್. ಟೆಂಪರೇಚರ್ ಎಷ್ಟು, 100 ಡಿಗ್ರಿ ಸೆಲ್ಸಿಯಸ್ ಅಂದರೆ 373 ಕೆಲ್ವಿನ್ ಅಂತ. ಓಕೆ, 0 ಡಿಗ್ರಿ ಅಂದರೆ 273, 100 ಡಿಗ್ರಿ ಅಂದರೆ 373 ಕೆಲ್ವಿನ್. ಸೊ ದ ಆಪ್ಷನ್ ಈಸ್ ಬಿ, 100 ಡಿಗ್ರೀಸ್. ಈಗ ನೆಕ್ಸ್ಟ್ ಕ್ವೆಶನ್, how many molecules does hydrated calcium sulfate contains? Hydrated calcium sulfate. Hydrated calcium sulfate. Hydrated calcium sulfate ಅಂದರೆ CaSO4.2H2O. 2H2O ಇದು ಯಾವುದ್ರದ್ದು ಫಾರ್ಮುಲಾ, ಜಿಪ್ಸಮ್. ಹೈಡ್ರೇಟೆಡ್ ಅಂದರೆ ಅದರಲ್ಲಿ ವಾಟರ್ ಕಂಟೆಂಟ್ ಉಂಟಂತ. ಹೈಡ್ರೇಟೆಡ್ ಅಂದರೆ ವಾಟರ್ ಕಂಟೆಂಟ್ ಉಂಟಂತ ಅದರಲ್ಲಿ. ಈಗ ಇದು ಯಾವುದರದ್ದು ಫಾರ್ಮುಲಾ, ಜಿಪ್ಸಮ್ ಇದು ಫಾರ್ಮುಲಾ, ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್. ಈಗ ಇದರಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಉಂಟು, 2 ವಾಟರ್ ಮಾಲಿಕ್ಯೂಲ್ಸ್. ಆಪ್ಷನ್ಸ್ ಅಲ್ಲಿ ಆಪ್ಷನ್ ಡಿ 2 ವಾಟರ್ ಮಾಲಿಕ್ಯೂಲ್ಸ್. ಈಗ ಇದರಲ್ಲಿ ಇನ್ನೊಂದು ಟೈಪ್ ಕ್ವಶನ್ ಕೇಳ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲಿ ಎಷ್ಟು ವಾಟರ್ ಕಂಟೆಂಟ್ಸ್ ಉಂಟಂತ. ಅದರಲ್ಲಿ ಎಷ್ಟಿರೋದು, ಹಾಫ್ ಓಕೆ, ಅಥವಾ 0.5, ಹಾಫ್ ಅಥವಾ 0.5. ನೆಕ್ಸ್ಟ್ ಕ್ವಶನ್, sodium carbonate is a basic salt because it is salt of a strong acid strong base, weak acid weak base, strong acid weak base, weak acid and a strong base. ಈಗ ಸೋಡಿಯಂ ಕಾರ್ಬೋನೇಟ್ ಹೇಗೆ ಫಾರ್ಮ್ ಆಗೋದು, ಸೋಡಿಯಂ ಕಾರ್ಬೋನೇಟ್ ಅಂದರೆ Na2CO3. okay, it is formed by NaOH plus H2CO3. ಇದು ಸೋಡಿಯಂ ಹೈಡ್ರಾಕ್ಸೈಡ್, ಇದು ಕಾರ್ಬೋನಿಕ್ ಆಸಿಡ್. Sodium hydroxide is a strong base. Carbonic acid is a weak acid. Okay, the option is D, weak acid ಮತ್ತೆ strong base. Okay, 12th one, alkalis are. Alkalis ಅಂದ್ರೆ ಏನು, alkalis ಅಂದ್ರೆ base. Those are bases. ಅದನ್ನು it is soluble in water ಅಷ್ಟೇ. Alkalis are bases which are soluble in water. ಅಷ್ಟು ನೆನಪಿಟ್ಕೊಳ್ಳಿ. Alkalis are bases which are soluble in water. ಹೌದು, bases which are soluble in water, alkalis ಅಂದ್ರೆ. Next question, which of the following statement is correct about aqueous solution of acid and of a base? Higher pH, stronger acid. ಇದಕ್ಕೆ ಏನಿಲ್ಲ, pH ಸ್ಕೇಲ್ ಡ್ರಾ ಮಾಡಿ ಫಸ್ಟ್. pH ಸ್ಕೇಲ್ ಅಂದ್ರೆ ಏನು, ಮಿಡ್ಲಲ್ಲಿ ಯಾವ್ದು ಸೊಲ್ಯೂಷನ್ ಇರೋದು, ನ್ಯೂಟ್ರಲ್ ಸೊಲ್ಯೂಷನ್. pH ನಂಬರ್ 7 ಅಂದರೆ ಇಟ್ ಈಸ್ ಅ ನ್ಯೂಟ್ರಲ್ ಸೊಲ್ಯೂಷನ್. pH 0 ಅಂದರೆ ಇಟ್ ಈಸ್ acidic. pH 14 ಅಂದರೆ
ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಬೇಸಿಕ್ ಇನ್ ನೇಚರ್. ಈ ನ್ಯೂಟ್ರಲ್ ಸೊಲ್ಯೂಷನ್ ಅಲ್ಲಿ ಯಾವುದೇ ಗುಣ ಇರುವುದಿಲ್ಲ, ಅಂದರೆ ಆಸಿಡ್ ಇದು ಸಹ ಇಲ್ಲ, ಬೇಸ್ ಇದು ಸಹ ಇಲ್ಲ. ಇದು ಕಂಪ್ಲೀಟ್ ನ್ಯೂಟ್ರಲ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ವಾಟರ್ ಇಸ್ ಅ ನ್ಯೂಟ್ರಲ್ ಸೊಲ್ಯೂಷನ್. ಈಗ ಈ 7ಗಿಂತ ಕಡಿಮೆ ಬಂದರೆ ಅಂದರೆ ಅಥವಾ 6.9, 6.5, 6, 5, 4, 3, 2, 1 ಲಾಸ್ಟಿಗೆ 0. ಇದು ಎಲ್ಲ ಆಸಿಡಿಕ್. ಇದರಲ್ಲಿ H+ ಅಯಾನ್ ಜಾಸ್ತಿ ಇರ್ತದೆ. H+ ನ್ಯೂಟ್ರಲ್ ಸೊಲ್ಯೂಷನ್ ಇಂದ ಲೆಫ್ಟ್ ಸೈಡ್ ಬರುವಾಗ ಅಥವಾ ಕಡಿಮೆ ಆಗುವಾಗ H+ ಅಯಾನ್ಸ್ ಇನ್ಕ್ರೀಸ್ ಆಗ್ತದೆ. ಈಗ 7 ಅದಕ್ಕಿಂತ ಮೇಲೆ ಹೋದಾಗ ಇಟ್ ಈಸ್ ಬೇಸಿಕ್ ಇನ್. 7.1, 8, 8.1, 9, 10, 11, 12, 13 and 14. These are basic in nature. ಇಲ್ಲಿ ಯಾವ್ದು ಅಯಾನ್ಸ್ ಜಾಸ್ತಿ ಆಗ್ತದೆ? OH- ಅಯಾನ್ಸ್ ಇನ್ಕ್ರೀಸ್ ಆಗ್ತದೆ. ವಾಟ್ ಅಬೌಟ್ ದ acidicity? ಈ ಸೈಡ್ ಬರುವಾಗ acidicity ಏನಾಗ್ತದೆ? acidic ನೇಚರ್ ಡಿಕ್ರೀಸ್ ಆಗ್ತದೆ. ಈ ಸೈಡ್ ಬರುವಾಗ ಬೇಸಿಕ್ ಜಾಸ್ತಿ ಆಗೋದು, ಹಾಗೆ acidic ನೇಚರ್ ಕಡಿಮೆ ಆಗ್ತಾ ಹೋಗ್ತದೆ. ಈ ಕಡೆ ಬರುವಾಗ acidic ಜಾಸ್ತಿ ಆಗ್ತದೆ, ಬೇಸಿಕ್ ನೇಚರ್ ಏನಾಗ್ತದೆ? ಕಡಿಮೆ ಆಗ್ತದೆ, ಡಿಕ್ರೀಸಸ್. ಸೊ ಈ ಬೇಸಿಕ್ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಈ ಕ್ವಶನ್ ಸಾಲ್ವ್ ಮಾಡಬಹುದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ pH ಸ್ಕೇಲ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. pH ಸ್ಕೇಲ್, ದಿಸ್ ಇಸ್ pH ಸ್ಕೇಲ್. ಈಗ ಆಪ್ಷನ್ಸ್ ನೋಡುವ. ಹೈಯರ್ ದ pH, ಸ್ಟ್ರಾಂಗರ್ ದ ಆಸಿಡ್. ಫಸ್ಟ್ ಆಪ್ಷನ್ ಹೈಯರ್ ದ pH ಎಲ್ಲಕ್ಕಿಂತ ಜಾಸ್ತಿ ಇದ್ರೆ ಸ್ಟ್ರಾಂಗರ್ ಇಸ್ ದ ಆಸಿಡ್. ಕರೆಕ್ಟಾ? ಇಲ್ಲ. ಯಾಕೆ? ಹೈಯರ್ pH ಹೈಯರ್ ಇರುವಾಗ ಏನಾಗ್ತದೆ? ಅದರಲ್ಲಿ ಬೇಸಿಕ್ ನೇಚರ್ ಜಾಸ್ತಿ ಇರ್ತದೆ. ಬೇಸಿಕ್ ನೇಚರ್ ಹೈ ಇರ್ತದೆ. ಸೊ ಫಸ್ಟ್ ಆಪ್ಷನ್ ಇಸ್ ರಾಂಗ್. ಸೆಕೆಂಡ್ ಆಪ್ಷನ್ ಹೈಯರ್ ದ pH, ವೀಕರ್ ದ ಆಸಿಡ್. ಸೆಕೆಂಡ್ ಆಪ್ಷನ್ pH ಜಾಸ್ತಿ ಇದ್ರೆ ಆಸಿಡ್ ನೇಚರ್ ಏನು ವೀಕರ್ ಇರ್ತದಂತ. ಹೌದಾ? ಈ ಸೈಡ್ ಬರುವಾಗ ಬೇಸಿಕ್ ನೇಚರ್ ಜಾಸ್ತಿ ಇರುವುದು, ಅಸಿಡಿಕ್ ನೇಚರ್ ಕಡಿಮೆ ಇರುವುದು. ಹೈಯರ್ ದ pH, ವೀಕರ್ ದ ಆಸಿಡ್. ಟ್ರೂ. ಈ ಸೈಡ್ ಬರುವಾಗ ಆಸಿಡ್ ವೀಕ್ ಇರ್ತದೆ, ಬೇಸಿಕ್ ನೇಚರ್ ಸ್ಟ್ರಾಂಗ್ ಇರುವುದು. ಇದು ಆಸಿಡಿಕ್ ನೇಚರ್ ಕಡಿಮೆ ಇರ್ತದೆ. ನೆಕ್ಸ್ಟ್ ಆಪ್ಷನ್ ಲೋವರ್ ದ pH, ಸ್ಟ್ರಾಂಗರ್ ದ ಬೇಸ್. ಲೋವರ್ ದ pH ಅಂದರೆ pH 7ಗಿಂತ ಕಡಿಮೆ ಇದ್ರೆ ಸ್ಟ್ರಾಂಗರ್ ದ ಬೇಸ್. ಹೌದಾ? ಈ ಸೈಡ್ ಬರುವಾಗ ಏನಾಗ್ತದೆ? ಅಸಿಡಿಕ್ ನೇಚರ್ ಜಾಸ್ತಿ ಆಗೋದು. ಬೇಸಿಕ್ ಸ್ಟ್ರಾಂಗ್ ಇರೋದಿಲ್ಲ, ಆಸಿಡ್ ಸ್ಟ್ರಾಂಗ್ ಇರೋದು. ಬೇಸ್ ಸ್ಟ್ರಾಂಗ್ ಇರೋದಿಲ್ಲ, ಆಸಿಡ್ ಸ್ಟ್ರಾಂಗ್ ಇರೋದು. ಈ 0 ಟುವರ್ಡ್ಸ್ 0 ಬರುವಾಗ. ಸೊ ಥರ್ಡ್ ಆಪ್ಷನ್ ಈಸ್ ನಾಟ್ ದ ಆನ್ಸರ್. ಲೋವರ್ ದ pH, ವೀಕರ್ ದ ಬೇಸ್. ಲೋವರ್ ದ pH, ವೀಕರ್ ದ ಬೇಸ್. ಹೌದು, pH ಲೋವರ್ ಆದಾಗ ಬೇಸ್ ಸಹ ವೀಕ್ ಆಗ್ತದೆ. ಸೊ ಫೋರ್ತ್ ಆಪ್ಷನ್ ಇಸ್ ಟ್ರೂ. ಇಲ್ಲಿ ಯಾವುದೆಲ್ಲ ಆಪ್ಷನ್ ವಿ ಕ್ಯಾನ್ ಗೋ ಫಾರ್ 2 and 4. ಯಾವುದಾದ್ರು ಆಪ್ಷನ್ ಡಿ, 2 and 4. Okay, next 14th question. The apparatus given in the adjoining figure was set up to demonstrate electrical conductivity. Which of the following statement is or are true? First option ನೋಡಿದ್ರೆ bulb will not glow because electrolyte is not acidic. No. Bulb will glow because HCl is a strong acid and furnishes ions. ನೋಡಿ, ಈಗ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಗಬೇಕಂದ್ರೆ ಇದರಲ್ಲಿ ಆಸಿಡ್ ಇರಬೇಕು. ಆಸಿಡ್ HCl. ಇದಕ್ಕೆ ಕಂಡಕ್ಟಿವಿಟಿ ಬರಬೇಕಂದ್ರೆ HCl ಇರಬೇಕು. HCl ಅಲ್ಲಿ ಏನಿರ್ತದೆ? H+ ಅಯಾನ್ಸ್ ಇರ್ತದೆ.
which will conduct electricity. So the option is 2. It's really option C, second one only. Okay. 15th question. Lime water reacts with chlorine to give. Lime water ಅಂದ್ರೆ ಏನು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಲೈಮ್ ವಾಟರ್ ಅಥವಾ ಸ್ಲೇಕ್ ಲೈಮ್ ವಾಟರ್ ಎಲ್ಲ ಒಂದೇ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಟು ಗಿವ್ ಏನಾಗ್ತದೆ? CaOCl2 ಪ್ಲಸ್ H2O. ಇದೇನು? ಬ್ಲೀಚಿಂಗ್ ಪೌಡರ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಲೈಮ್ ವಾಟರ್ ರಿಯಾಕ್ಟ್ಸ್ ವಿತ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ reacts with chlorine to give CaOCl2 ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್. ಇದರ ಇನ್ನೊಂದು ಹೆಸರು ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್. ಇನ್ನೊಂದು ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಓಕೆ, ಇದೆಲ್ಲ ಈ ಬ್ಲೀಚಿಂಗ್ ಪೌಡರ್ನ ಹೆಸರು. ಕೆಮಿಕಲ್ ನೇಮ್ಸ್, ಇದು ಕಾಮನ್ ನೇಮ್. ಓಕೆ. 15th one. Nettle stink is a natural source of which acid? ಈ ಕ್ವೆಶನ್ಸ್ ಆಲ್ರೆಡಿ ಆಗಿದೆ, ನೀವು ರೆಫರ್ ಬ್ಯಾಕ್ ಮಾಡ್ಬೋದು. ಕ್ವೆಶನ್ ನಂಬರ್ 6 ಅನ್ನು ಅದರಲ್ಲಿ ನಾನು ಎಲ್ಲ ಲಿಸ್ಟ್ ಕೊಟ್ಟಿದ್ದೆ, ಯಾವುದು ಆ್ಯಸಿಡ್, ಯಾವುದು ನ್ಯಾಚುರಲ್ ಸೋರ್ಸಸಲ್ಲಿ ಇರ್ತದಂತ. ನೆಟಲ್ ಸ್ಟಿಂಗ್ ಅದೊಂದು ಲೀಫ್ ಇರ್ತದೆ, ಅದರಲ್ಲಿ ಯಾವ್ದು ಆ್ಯಸಿಡ್ ಇರ್ತದಂತ ಇಸ್ ಮೆಥನೋಯಿಕ್ ಆ್ಯಸಿಡ್, ಅಥವಾ ಅದರ ಇನ್ನೊಂದು ಹೆಸರು ಫಾರ್ಮಿಕ್ ಆ್ಯಸಿಡ್. ಮೆಥನೋಯಿಕ್ ಆ್ಯಸಿಡ್ ಅಥವಾ ಫಾರ್ಮಿಕ್ ಆ್ಯಸಿಡ್. ಈಗ ಸೆಕೆಂಡ್ ಆಪ್ಷನ್ ನೋಡಿ, ಲ್ಯಾಕ್ಟಿಕ್ ಆ್ಯಸಿಡ್ ನೋಡಿ. ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಎಲ್ಲಿರ್ತದೆ? ಕರ್ಡಲ್ಲಿ ಇರ್ತದೆ. ಸಿಟ್ರಿಕ್ ಆ್ಯಸಿಡ್, ಲೆಮನ್, ಆರೆಂಜ್, ಅದರಲ್ಲೆಲ್ಲ ಸಿಟ್ರಿಕ್ ಆ್ಯಸಿಡ್ ಇರ್ತದೆ. ಟಾರ್ಟರಿಕ್ ಆ್ಯಸಿಡ್, ಟ್ಯಾಮರಿಂಟ್. 17th one. Tooth enamel is made of, it is calcium phosphate. calcium ಫಾಸ್ಫೇಟ್. ಹಲ್ಲಿನ ಎನಿಮಲ್ ಯಾವುದರಲ್ಲಿ ಮಾಡಿರ್ತದೆ? ಕ್ಯಾಲ್ಸಿಯಂ ಫಾಸ್ಫೇಟ್ ಅಲ್ಲಿ. 18th question. ವಾಟ್ ಈಸ್ ದ pH ಆಫ್ ಅವರ್ ಬಾಡಿ? ನಮ್ಮ ಬಾಡಿಯ pH ಏನು? pH ಆಫ್ ಅವರ್ ಬಾಡಿ ಎಷ್ಟು? 7 to 7.8. 7 to 7.8. ಆಗ ಆ pH ಸ್ಕೇಲ್ ಮಾಡಿದೆ 7, 0, 14, acidic, neutral, basic. ಓಕೆ, ಇದರಲ್ಲಿ 7 to 7.8 ಅಂದರೆ ಇಟ್ ಈಸ್ ನ್ಯೂಟ್ರಲ್. ಅವರ್ ಬಾಡಿ ಟೆಂಪರೇಚರ್ ಈಸ್ ಆಲ್ಮೋಸ್ಟ್ ನ್ಯೂಟ್ರಲ್. ಈಗ ನಮ್ಮ ಸ್ಟಮಕ್ ಒಳಗಡೆ, ಹೊಟ್ಟೆ ಒಳಗಡೆ ಇಟ್ ಈಸ್ ಅಸಿಡಿಕ್. ಆಯಿತಾ? ಯಾವಾಗ ನೆನಪಿಗೆ ಇಟ್ ಈಸ್ ಅಸಿಡಿಕ್, ಇಟ್ ಈಸ್ ಬಿಲೋ 7. 14 ಅಂದರೆ ಇಟ್ ಈಸ್ ಬೇಸಿಕ್. ಮತ್ತು ಇನ್ಸೈಡ್ ಅವರ್ ಟೀತಿನ ಇದರಲ್ಲಿ ಇಟ್ ಈಸ್ ಆಲ್ಸೋ acidic in nature. Okay. 19th one. Rain is called acid when its pH, yavaga acid rain, its pH falls below 5.6. pH 5.6 ಗಿಂತ ಕೆಳಗಡೆ ಇದ್ರೆ it is called as acid rain. ಈಗ 20th question. Sodium hydroxide is a ಸೋಡಿಯಂ ಹೈಡ್ರಾಕ್ಸೈಡ್, NaOH. NaOH ಅಲ್ಲಿ ಏನಿರ್ತದೆ? OH ಮೈನಸ್. ಇದು Na ಪ್ಲಸ್, OH ಮೈನಸ್ ಅಯಾನ್ಸ್ ಇರ್ತದೆ. ಇದು ಯಾವುದು? ಬೇಸ್. ದಿಸ್ NaOH will give a large amount of OH minus ions, large amount. Hence this is a strong base.
ಈಗ ಆಸಿಡ್ ಅಂತ ಕೇಳಿದರೆ ಅದರಲ್ಲಿ ಏನಿರ್ತದೆ, HCl ಎಕ್ಸಾಂಪಲ್. HCl ಅಲ್ಲಿ H ಪ್ಲಸ್ Cl ಮೈನಸ್, Cl ಮೈನಸ್, ಇದು H ಪ್ಲಸ್ ಅಯಾನ್ಸ್ ಇದ್ರೆ ಅದು ಅಸಿಡಿಕ್ ಇನ್ ನೇಚರ್. OH ಮೈನಸ್ ಇದ್ರೆ ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಈಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2, ಇದರಲ್ಲಿ OH ಮೈನಸ್ ಅಯಾನ್ಸ್ ಉಂಟು, ಇದು ಬೇಸಿಕ್. ಈಗ H2SO4 ಸಲ್ಫ್ಯೂರಿಕ್ ಆಸಿಡ್, ಇದರಲ್ಲಿ H ಪ್ಲಸ್ SO4 2 ಮೈನಸ್, ಇದು H ಪ್ಲಸ್ ಅಯಾನ್ ಉಂಟು, ಅದರಲ್ಲಿ ಇಟ್ ಈಸ್ acidic in nature. Next question 21st. An aqueous solution turns red litmus solution blue. Red litmus ಏನಾಗ್ತದೆ, ಬ್ಲೂ. ಇದು ರೆಡ್ ಲಿಟ್ಮಸ್ ಬ್ಲೂ ಯಾವಾಗ ಆಗೋದು, ವೆನ್ ಇಟ್ ಈಸ್ ಅ ಬೇಸ್. ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಯಾವಾಗ ಆಗ್ತದೆ, ವೆನ್ ಇಟ್ ಈಸ್ ಅ ಬೇಸ್. ಈಗ ಏನು ಕೇಳಿದ್ದಾರೆ, ಎಕ್ಸೆಸ್ ಅಡಿಷನ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಸೊಲ್ಯೂಷನ್ ವುಡ್ ರಿವರ್ಸ್ ದ ಚೇಂಜ್. ಅಂದರೆ ಬ್ಲೂ ಇದ್ದದ್ದು ಇದ್ದದ್ದು ರೆಡ್ ಯಾವಾಗ ಆಗೋದು, ವೆನ್ ವಿ ಆ್ಯಡ್ ಅ ಆ್ಯಸಿಡ್. ಹೌದಲ್ಲ? ಆಪ್ಷನ್ಸಲ್ಲಿ ಆ್ಯಸಿಡ್ ಇದೆಯಾ ಚೆಕ್ ಮಾಡಿ. ಬೇಕಿಂಗ್ ಪೌಡರ್ ಇಸ್ ಅ ಬೇಸ್. ಲೈಮ್ ಏನಂತ ಕೊಡಲಿಲ್ಲ ಅಲ್ಲಿ, ಸೊ ವಿಲ್ ಕೀಪ್ ಆ್ಯಸ್ ಇಟ್ ಈಸ್. ಅಮೋನಿಯಂ ಹೈಡ್ರಾಕ್ಸೈಡ್ ಅಂದರೆ ಹೈಡ್ರಾಕ್ಸೈಡ್, OH ಮೈನಸ್ ಇದೆ ಅದರಲ್ಲಿ, ಸೊ ಇಟ್ ಈಸ್ ಅ ಬೇಸ್. Next, hydrochloric acid. Okay, this is the acid. We can go for the option acid, that is hydrochloric acid. ಇದರಲ್ಲಿ H plus ions, H plus Cl minus, H plus ions ಇದೆ, ಆದ ಕಾರಣ ಇದು acid. Okay, next one. When copper oxide and dilute hydrochloric acid, copper oxide CuO plus dilute hydrochloric acid HCl, ಏನಾಗ್ತದೆ ಇದು ರಿಯಾಕ್ಷನ್, CuCl2 plus H2O. The color changes to bluish green. ಇದರ ಕೆಮಿಕಲ್ ನೇಮ್ ಏನು, CuCl2 ಇನ ಕೆಮಿಕಲ್ copper 2 chloride. Okay, it turns to bluish green. Optionally bluish green, option B. 23rd question. Sodium hydroxide is used. Application types ಅಲ್ಲಿ chlor-alkali process ಅಲ್ಲಿ ಕೆಲವು ಬೈ ಪ್ರಾಡಕ್ಟ್ಸ್ ಆಗ್ತದೆ, ಅದರದ್ದು ಯೂಸರ್ಸ್ ಅನ್ನು ನೀವು ಕರೆಕ್ಟಾಗಿ ತರೋ ಮಾಡಿ ಕಲಿಬೇಕು. The sodium hydroxide is used in the manufacture of soap. ಈಗ ಆ್ಯಂಟಾಸಿಡ್ಸ್ ಅಂದರೆ ಏನು, ಆ್ಯಂಟಾಸಿಡ್ಸ್ ಅಂದರೆ ಈ ಈನೋ ಇರ್ಬೋದು, ಅಸಿಡಿಟಿ ಆದಾಗ ನಾವು ಈನೋ ಏನು ತಗೊಳ್ತೇವೆ, ಅಥವಾ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ದೋಸ್ ಆರ್ ಆ್ಯಂಟಾಸಿಡ್ಸ್. ಅಂದರೆ ಇಟ್ ಈಸ್ ನಾಟ್ ಆಸಿಡ್, ದೋಸ್ ಆರ್ ಬೇಸಸ್. ಓಕೆ, ಆ್ಯಂಟಾಸಿಡ್ಸ್ ಅಂದರೆ ದೋಸ್ ಆರ್ ಬೇಸಸ್. ನೆಕ್ಸ್ಟ್ ಕ್ವೆಶನ್ 24th one. ಸೋಡಿಯಂ ಹೈಡ್ರಾಕ್ಸೈಡ್ ಟರ್ನ್ಸ್ ಫಿನಾಫ್ಥಲಿನ್ ಸೊಲ್ಯೂಷನ್. ಇಲ್ಲಿ ಫಿನಾಫ್ಥಲಿನ್ ಏನು, it is a indicator. Okay, phenolphthalein is a indicator. ಈ ಫಿನಾಫ್ಥಲಿನ್ ಅನ್ನು ಆಸಿಡ್ಗೆ ಆ್ಯಡ್ ಮಾಡಿದರೆ ಏನಾಗ್ತದೆ, ಬೇಸಿಕ್ ಸೊಲ್ಯೂಷನ್ಗೆ ಆ್ಯಡ್ ಮಾಡಿದರೆ ಏನಾಗ್ತದೆ. ಆಸಿಡ್ಗೆ ಆ್ಯಡ್ ಮಾಡಿದರೆ ಇಟ್ ರಿಮೇನ್ಸ್ ಕಲರ್ಲೆಸ್. ಬೇಸಿಕ್ ಸೊಲ್ಯೂಷನ್ಗೆ ಆ್ಯಡ್ ಮಾಡಿದರೆ ಇಟ್ ಟರ್ನ್ಸ್ ಇಟ್ಸ್ ಕಲರ್ ಟು ಪಿಂಕ್. ನೆನಪಿರಲಿ ಇದು. When phenolphthalein is added to acid, it turns, ಅಥವಾ it remains colorless. Basic solution ಆ್ಯಡ್ ಮಾಡಿದರೆ it turns into pink color. ಇನ್ನೊಂದು ಇಂಡಿಕೇಟರ್ ಇದೆ, ಮಿಥೈಲ್ ಆರೆಂಜ್. These are synthetic indicators, ಅಂದರೆ ಮ್ಯಾನ್ ಮೇಡ್. ನ್ಯಾಚುರಲ್ ಇಂಡಿಕೇಟರ್ಸ್ ಬೇರೆನೇ ಇದೆ. Here these are ಮ್ಯಾನ್ ಮೇಡ್, ಅಥವಾ ಸಿಂಥೆಟಿಕ್ ಇಂಡಿಕೇಟರ್. ಇದನ್ನು ಆಸಿಡಿಕ್ ಸೊಲ್ಯೂಷನ್ಗೆ ಆ್ಯಡ್ ಮಾಡಿದರೆ ಮತ್ತು ಬೇಸಿಕ್ ಸೊಲ್ಯೂಷನ್ಗೆ ಆ್ಯಡ್ ಮಾಡಿದರೆ ಏನಾಗ್ತದೆ, ಆಸಿಡಿಕ್ ಸೊಲ್ಯೂಷನ್ಗೆ ಆ್ಯಡ್ ಮಾಡಿದರೆ
color changes to red. ಈ ಮಿಥೈಲ್ ಆರೆಂಜ್ changes to red. ಬೇಸಿಕ್ ಸೊಲ್ಯೂಷನ್ಗೆ ಆ್ಯಡ್ ಮಾಡಿದರೆ ಇಟ್ ಟರ್ನ್ಸ್ yellow. ಓಕೆ, ರಿಮೆಂಬರ್ ಈ ಟೈಪ್ ಕ್ವೆಶನ್ಸ್ ಕೇಳ್ಬೋದು. ಮಿಥೈಲ್ ಆರೆಂಜಿನ ಟ್ವಿಸ್ಟ್ ಮಾಡಿ ಕೇಳ್ಬೋದು, ಫಿನಾಫ್ಥಲಿನ್ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಸೊ ರಿಮೆಂಬರ್ ದಿಸ್ ಕಾನ್ಸೆಪ್ಟ್. ಓಕೆ, 25th ಕ್ವೆಶನ್ ಇನ್ನೊಮ್ಮೆ ರಿಪೀಟೆಡ್ ಕ್ವೆಶನ್. ಕೆಮಿಕಲ್ ಫಾರ್ಮುಲಾ ಆಫ್ ವಾಷಿಂಗ್ ಸೋಡಾ ಈಸ್ ಆಫ್ ಕೋರ್ಸ್ Na2CO3 10H2O. Na2CO3 10H2O. Okay, it has 10 molecules of water, and it has water of crystallization. Thank you.